ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಗು ಈ ಬೊಂಬೆನ ಮನೇಲೆ ಬಿಟ್ಟು ಬಂದ್ಬಿಟ್ಟಿತ್ತು, ಕೊಟ್ಟೋಗೋಣ ಅಂತ ಬಂದೆ. ಕೊಡೋ. ಪುಟ, ಇದನ್ನ ಮಿಸ್ ಮಾಡ್ಕೋತಾ ಇದ್ಯಾ? ಬೊಂಬೆ ಕೂಡ ಬಂದಿದ್ದಾನೆ. ಗ್ರೇಟ್ ಸರ್ ನೀವು ಯಾಕೆ? ಕ್ಯಾಬ್ ಡ್ರೈವರ್ ಅಂತ ನೋಡಿದೆ, ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದೀರಲ್ಲ. ಅಯ್ಯೋ, ನಮ್ಮನ್ ಬಗ್ಗೆ ತಿಳ್ಕೊಳ್ದೆ ಕ್ಯಾಬ್ ಡ್ರೈವರು ಅಂತಾನಲ್ಲ ಇವಯ್ಯ. ಅಷ್ಟು ಇಲ್ದೆ ಹೇಳಿದಾರ, ತುಂಬಿದ್ ಕೊಡ ತುಳ್ಕಲ್ಲ ಅಂತ. ನೋಡ್ರೆ, ತುಂಬಿದ್ ಕೂಡ ಅಷ್ಟೇ ಅಲ್ಲ, ಖಾಲಿ ಕೂಡನು ತುಳುಕಲ್ಲ. ಜೋಕ್ ಮಾಡಿದೆ. ಗೆಳೆಯ, ಏನಾಯ್ತು? ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ಓ, ಚಾಕ್ಲೇಟ್ ಕೊಡ್ಸಕ್ಕ? ಇಲ್ಲ ಕಣ, ನನ್ನ ಜೊತೆಗೆ ಕರ್ಕೊಂಡೋಗ್ತಾ ಇದ್ದೆ. ಏನು ನೀನು ಆಗ್ಲೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡ್ದಂಗ ಅಷ್ಟುದ್ದ ಬೋಧನೆ ಮಾಡಿದೀನಿ, ತಿರ್ಗಾ ಅದೇ ಕೆಲಸ ಮಾಡ್ತಾ ಇದೆಯಲ್ಲ? ನೋಡೋಣಂದ, 5 ವರ್ಷದ ಹಿಂದೆ ನನ್ನ ಮಗು ಕಳೆದೋಯ್ತು. ಅದು ಇವಾಗ ಇದೆಯೋ ಇಲ್ವೋ, ಇದ್ರೆ ಎಂತ ಪರಿಸ್ಥಿತಿಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ. ಆ ದೇವರೇ ಈ ಮಗುನ ನನ್ನ ಮಗಳ ರೂಪದಲ್ಲಿ ಕಳಿಸಿದ್ದಾನೆ ಅಂತ ಅನ್ಕೋತೀನಿ. ನಾನೇ ದತ್ತು ತಗೊಂಡು ಈ ಮಗನ್ ಸಾಕು. ಸರಿ, ಆದ್ರೆ ಅದಕ್ಕೆ ಕೆಲವು ಫಾರ್ಮಾಲಿಟೀಸ್ ಎಲ್ಲ ಇರುತ್ತಪ್ಪ. ನೀನ್ ಯಾಕಿರೋದು? ಮುಗಿಸ್ಬಿಟ್ ಬಾ, ನೋಡೋಣ. ನಡಿ, ಹೋಗು. ಸರ್, ಪೇಪರ್ ರೆಡಿ ಆಗಿದೆ ಅಂತೆ, ಬನ್ನಿ ಸೈನ್ ಮಾಡ್ಬಿಡಿ. ನೋಡ್ರೆ, ಆ ಪೇಪರ್ ಅಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ. ಅದಕ್ಕೇನಂತ ಸರ್, ಮಾಡಿದ್ರಾಯ್ತು, ಬನ್ನಿ ಸರ್. ಮಾಡ್ತೀರಾ? ಎಷ್ಟೇ ಆಗ್ಲಿ ನಾನು ಗೌತಮ್ ದಿವಾನ್ ಕಡವನಲ್ವಾ? ಏನ್ ಹೇಳ್ತಾ ಇದ್ರಿ ನೀವು? ಆ ಮಗು ಅದೃಷ್ಟ ತರೋ ಮಗುನ ಲಿಂಗಣ್ಣ, ನಿಮ್ಗೆ ಅರ್ಥ ಆಗಿಲ್ವಾ? ನೋಡು, ಆ ಮಗು ಈ ವಟಾರಕ್ಕೆ ಬಂದು ಗಳಿಗೆಯಲ್ಲಿ ಎಲ್ಲ ಒಳ್ಳೇದೇ ಆಗ್ತಿದೆ. ಅದಕ್ಕೆ ಉದಾಹರಣೆಯಾಗಿ ನೋಡು, ನಲ್ಲಿ ನೀರು ಬರ್ತಿದ್ಯಾ? ಹೊರಗಡೆ ಅಲ್ಲಿ ಮೋರಿ ಕ್ಲೀನ್ ಆಗಿದಿಲ್ಲ, ಕ್ಲೀನ್ ಆಗಿ ಸೊಳ್ಳೆ ಕಟ್ಟ ತಪ್ಪಿದ್ಯಾ? ಇದಕ್ಕಿನ್ನ ಬೇರೆ ಉದಾಹರಣೆ ಬೇಕಾ ನಿನ್ಗೆ? ಹೇಳಿದೆ ನೋಡು. ಏನಾದವರ ಮನದಲ್ಲಿ ನೋಡು, ನಾವ್ ಅನ್ಕೊಂಡಂಗೆ ಮಗು ಬಂತು. ಏನಣ್ಣ ಇಷ್ಟೊಂದು ಖುಷಿಯಾಗಿದ್ರಲ್ಲ, ಏನ್ ಸಮಾಚಾರ? ಗೌತಮ್, ನಮ್ ಖುಷಿ ಕಾರಣ ಈ ಮಗು ಅಲ್ವಾ? ಮಗುನಾ? ಹೇಗೆ? ಹೌದಪ್ಪ ಗೌತಮ್,
ನೀನು ಈ ವಟಾರಕ್ಕೆ ಈ ಮಗುವಿನ ರೂಪದ ಅದೃಷ್ಟ ದೇವತೆ ಲಕ್ಷ್ಮೀ ದೇವತೆನ ಕರ್ಕೊಂಡ್ಬಂದಿದ್ಯಾ. ಅದೃಷ್ಟವಂತೆ ಇವಳು. ಹೇಗೆ ಅಂದ್ರೆ ಇವಳು ಜೊತೆಲಿ ಇರೋರ್ಗೆಲ್ರಿಗೂ ಅದೃಷ್ಟ ಒಲಿಯುತ್ತೆ ಕಣಪ್ಪ. ಅದಕ್ಕೆ ನೋಡು, ಇಷ್ಟು ದಿನ ಆಗದೆ ಇರೋ ಕೆಲಸಗಳೆಲ್ಲ ಒಂದೊಂದಾಗೆ ಸರಾಗವಾಗಿ ಆಗ್ತದೆ. ಈ ವಟಾರದಲ್ಲಿ ನಲ್ಲಿ ನೀರು ಬರ್ತಿರ್ಲಿಲ್ವಾ, ಈಗ ಅದು ಬಂತು. ಹಾಗೇನೆ ಹೊರಗಡೆ ಎಷ್ಟು ಸತಿ ಕಂಪ್ಲೇಂಟ್ ಕೊಟ್ಟರು ಮೋರಿನ್ ಕ್ಲೀನ್ ಮಾಡ್ತಿರ್ಲಿಲ್ಲ, ಅದು ಕ್ಲೀನ್ ಆಗೋಯ್ತು. ಅದಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಈ ಮಗು ಕೈಲಿರೋ ಮಚ್ಚೆ. ಆ ಮಚ್ಚೆ ಸಾಮಾನ್ಯವಾದ ಮಚ್ಚೆ ಅಲ್ಲ, ಅದೃಷ್ಟದ ಮಚ್ಚೆ. ನೋಡ್ತಾ ಇರು, ಈ ವಟಾರದಲ್ಲಿ ಇರೋರು ಎಲ್ರಿಗೂ ಒಳ್ಳೇದಾಗ್ತಾ ಹೋಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ತಾತ. ನೀವು ಹೇಳಿದ್ದು 100% ಸತ್ಯ. ಇಷ್ಟು ದಿನ ಆದ್ರೂ ನನಗೆ ಕೆಲಸ ಸಿಕ್ತಿರ್ಲಿಲ್ವಾ, ಇವತ್ತು ಕೊನೆಗೂ ಕೆಲಸ ಸಿಕ್ಕೇ ಬಿಡ್ತು ನನಗೆ. ಎಲ್ರೂ ಬನ್ನಿ ಬನ್ನಿ, ಸ್ವೀಟ್ ತಗೋ ಬನ್ನಿ. ಸ್ವೀಟ್ ತಗೊಳ್ಳಿ ತಾತ. ಕಂಗ್ರ್ಯಾಚುಲೇಷನ್ ಅಪ್ಪ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ತಗೋ ಪುಟ್ಟ. ಒಂದು ಸ್ವಲ್ಪ ಹಾಗೆ ತಗೊಳ್ಳಿ. ಏನ್ರಪ್ಪ ಇಡೀ ವಟಾರ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ರಲ್ಲ. ಸರ್, ನನಗೆ ಕೆಲಸ ಸಿಕ್ತು ಸರ್. ಒಳ್ಳೇದಲ್ಲಪ್ಪ, ಒಳ್ಳೇದಾಯ್ತು. ಎಷ್ಟು ದಿವಸಕ್ಕಾರ ಒಂದು ಕೆಲಸ ಸಿಕ್ತಲ್ಲ. ನಾನು ನಿಮ್ಗೆಲ್ಲ ಒಂದು ಖುಷಿ ವಿಷಯ ಹೇಳ್ಬೇಕು. ನಂದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತಲ್ಲ ಇಷ್ಟು ದಿವಸ, ಇವತ್ತ ನನ್ನ ಕಡಿಕೆ ಆಯ್ತು. ಹೌದಾ? ಹೌದು ಹೌದು. ಹೌದಾ ಸರ್? ಬಹಳ ಒಳ್ಳೆ ವಿಷಯ. ಹೌದಪ್ಪ ಗೌತಮ್, ದೊಡ್ಡ ತಲೆನೋವು ಆಗೋಗಿತ್ತು. ಎಲ್ಲಿ ಈ ಕಾಲಕ್ಕೆ ಮುಗಿಯಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಮುಗೀತು. ಈಗ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತಪ್ಪ. ಅವ್ರದ್ದೇ ಗೌತಮ್, ನಾನು ಹೇಳಿರ್ಲಿಲ್ವಾ ಮೊದಲೇ ಈ ವಟಾರದಲ್ಲಿ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ. ನೋಡು ಗೌತಮ್, ಕೆಲಸ ಇದ್ದವನಿಗೆ ಕೆಲಸ ಸಿಕ್ತು. ಹಾಗೆ ಓನರ್ದು ಕೋರ್ಟಲ್ಲಿ ಇದ್ದ ಕೇಸು ಇವ್ರ ಕಡೆನೇ ಆಯ್ತು. ಇದೆಲ್ಲ ಏನ್ ಗೊತ್ತಾ? ಈ ಮಗುವಿನ ಮಹಿಮೆ. ಅಮೃತಧಾರೆ, ನನ್ನ ಅಮೃತಧಾರೆ.